ಬಂದು 10 ಡಿಸೆಂಬರ್ ಆಯಿತು. ಹೋಗಿ ನನ್ನ ಪಾಡಿಗೆ ನನ್ನ ಟ್ರೈನಿಂಗಿಗೆ ಜಾಯ್ನ್ ಆದೆ. ಸೊ ಕಾಲ್ ಬಂತು, ಇಂಟರ್ವ್ಯೂ ಕಾಲು. ಸೊ ಅದರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈ ಸರ್ವಿಸ್ ಆಗಿರೋರು ಪ್ರತಿ ಸಲ ಬರೀತಾರಲ್ವ, ನಮ್ಮ IRS ಅಲ್ಲೇ ಸುಮಾರು 70 ಜನಕ್ಕೆ ಇಂಟರ್ವ್ಯೂ ಕಾಲ್ ಬಂದಿತ್ತು. ಓಕೆ. ನಮ್ಮ ಬ್ಯಾಚಲ್ಲಿ ಇದ್ದಿದ್ದು 100 ಜನನೋ 180 ಜನನೋ ಇದ್ವಿ ನಾವು. ಅದರಲ್ಲಿ 70 ಜನಕ್ಕೆ ಇಂಟರ್ವ್ಯೂ. ಸೊ ಎಲ್ಲರೂ ಬರೀತಾರೆ ಮತ್ತೆ. ಸೊ ಎಲ್ಲರೂ ಸರ್ವಿಸ್ ಅಪ್ಗ್ರೇಡೇಷನ್ಗೆ ಬರೀತಾರೆ. IPS ಅವರು, IRS ಅವರು, ಬೇರೆ ಅಲೈಡ್ ಸರ್ವಿಸಲ್ಲಿ ಯಾರ್ಯಾರು ಬಂದಿರುತ್ತೆ, IS, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸು. ಇಫ್ ಅದು ಅವ್ರದ್ದು ಫಸ್ಟ್ ಚಾಯ್ಸ್ ಅಲ್ಲ ಅಂದರೆ, ಕೆಲವರೆಲ್ಲ ಅದನ್ನೇ ಫಸ್ಟ್ ಚಾಯ್ಸ್ ಅಂತ ತಗೋತಾರೆ. ಅವ್ರಿಗೆ ಅದೇ ಇಂಟ್ರೆಸ್ಟ್ ಇರುತ್ತೆ, ಅದರಲ್ಲೇ ಅವ್ರಿಗೆ ಅಭಿರುಚಿ ಇರುತ್ತೆ, ಮಾಡ್ತಾರೆ. ದಟ್ಸ್ ವೆಲ್ ಆ್ಯಂಡ್ ಗುಡ್. ಇಟ್ಸ್ ಅ ವೆರಿ ನೈಸ್ ಥಿಂಗ್ ಆಲ್ಸೋ ಟು ಡೂ. ಸೊ ಯಾವ ಸರ್ವಿಸು ಇದು ತುಂಬ ಚೆನ್ನಾಗಿಲ್ಲ ಅಂತಲ್ಲ, ನನ್ನ ಆ್ಯಪ್ಟಿಟ್ಯೂಡ್ಗೆ, ನನ್ನ ಒಂದು ಕ್ಯಾರೆಕ್ಟರ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದು. ಈಗ ಕೆಲವರು IPS ಫಸ್ಟ್ ಚಾಯ್ಸ್ ಕೊಡ್ತಾರೆ, ಕೆಲವರು ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸೇ ಫಸ್ಟ್ ಚಾಯ್ಸ್ ಕೊಡ್ತಾರೆ, ಕೆಲವರು ಫಾರಿನ್ ಸರ್ವಿಸೇ ಫಸ್ಟ್ ಚಾಯ್ಸ್ ಕೊಡ್ತಾರೆ. ಅಂದರೆ ಅವ್ರಿಗೆ ಆ ಆ್ಯಪ್ಟಿಟ್ಯೂಡ್ ಇದೆ, ಆ ಓರಿಯೆಂಟೇಷನ್ ಇದೆ, ಅದು ಅವ್ರಿಗೆ ಅಭಿರುಚಿ ಇದೆ, ಅದರಲ್ಲಿ ಅವ್ರಿಗೆ ಆಸಕ್ತಿ ಇದೆ, ಅದನ್ನು ಜೀವನದ ಅವಿಭಾಜ್ಯ ಅಂಗ ಆದರೆ ಅದು ಚೆನ್ನಾಗಿರುತ್ತೆ ಅಂತ ಅವ್ರು ಅನ್ಕೋತಾರೆ. ಸೊ ಹಂಗೆ ನಾವು ಒಂದು 70 ಜನ ಇದ್ವಿ. ಸೊ ಎಲ್ಲರೂ ಮಾಕ್ ಇಂಟರ್ವ್ಯೂ ನಮಗೆ ನಾವೇ ತಗೋತಾ ಇದ್ವಿ. ನಾವು ಎಷ್ಟು ಜನ ಬ್ಯಾಚ್ ಮೇಟ್ಸ್ ಇದ್ವು IRS ಅಲ್ಲಿ, ಕಸ್ಟಮ್ಸಲ್ಲಿ, ಅಷ್ಟು ಜನ ನಾವೇ 5 ಜನ ಪ್ಯಾನಲ್ ಥರ ಕೂತ್ಕೊಳ್ಳೋದು, ನಾವು ಇನ್ನೊಬ್ರಿಗೆ ಮಾರ್ಕ್ ತೊಗೊಳ್ಳೋದು. ಸೊ ಅದು ತುಂಬ ಹೆಲ್ಪ್ ಆಗ್ತಾ ಇತ್ತು ನಮಗೆ. ಓಕೆ. ಆ ಇಂಟರ್ವ್ಯೂ ಹೆಂಗಿರುತ್ತೆ ಮ್ಯಾಮ್? ಯಾಕಂದರೆ ಯೂಶ್ವಲಾಗಿ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಇಂಟರ್ವ್ಯೂ ತುಂಬ ಕಷ್ಟ, ಪರ್ಸ್ನಾಲಿಟಿ ಟೆಸ್ಟ್ ಮಾಡ್ತಾರೆ ಅಂತೆಲ್ಲ ಮಿತ್ಗಳು ತುಂಬ ಇದೆ. ಬಟ್ ಎಕ್ಸಾಕ್ಟ್ಲಿ ಹೆಂಗಿರುತ್ತೆ? ನಿಮಗೆ ಕೇಳಿದಂಥ ಪ್ರಶ್ನೆ ಏನು ಅಂತೇಳಿ. ಓಕೆ. ಸೊ ನಾನು ಇದೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ಎಲ್ಲರಿಗೂ, ಯಾರ್ಯಾರು ಹೊಸದಾಗಿ ಬರ್ತಾರೆ. ಬಿಕಾಸ್ ನಂದು 2 ಇಂಟರ್ವ್ಯೂ ಆಗಿದೆ ಅಲ್ವಾ. ಸೊ ಫಸ್ಟ್ ಅಟೆಂಪ್ಟ್ ನಿಮಗೆ ಗೊತ್ತಿರೋ ಹಾಗೆ ಒಂದು ಟ್ರೈ ಹೆಂಗಿದೆ ಅಂತ, ಸೆಕೆಂಡ್ ಅಟೆಂಪ್ಟ್ IRS, ಥರ್ಡ್ ಅಟೆಂಪ್ಟು ಡೆಂಗು, ಫೋರ್ತ್ ಅಟೆಂಪ್ಟ್ ಇಸ್ ದಿಸ್ ಫೈನಲ್. ಸೊ ಫೋರ್ತ್ ಅಟೆಂಪ್ಟ್ ನಿಮ್ಗಿರೋ ಹಂಗೆ ಹೇಳ್ತೀನಿ ಇದು ಹೆಂಗೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಎಲ್ಲರೂ ಯಾರ್ಯಾರು ಕಾಲ್ ಬಂದಿರುತ್ತೆ ಇಂಟರ್ವ್ಯೂ ಕಾಲ್ಗೆ, ಅವ್ರಿಗೆ ಸ್ಕೆಡ್ಯೂಲ್ ಕೊಟ್ಟಿರ್ತಾರೆ. ಮಾರ್ನಿಂಗ್ ಸೆಷನ್ನ, ಆಫ್ಟರ್ನೂನ್ ಸೆಷನ್ನ. ನಾವು ಅವಾಗ ಹೋದರೆ ಸಾಕು, UPSCಗೆ ಡೋಲ್ಪುರ್ ಹೌಸ್ ಅಂತ ಕರೀತಾರೆ ಆ್ಯಕ್ಚುಲಿ. ಸೊ ಅಲ್ಲಿ UPSCಲಿ ಹೋಗಿ ಫಸ್ಟ್ ರಿಜಿಸ್ಟ್ರೇಷನು, ವೆರಿಫಿಕೇಷನು, ಡಾಕ್ಯುಮೆಂಟ್ ವೆರಿಫಿಕೇಷನು ಎಲ್ಲ ಮಾಡ್ತಾರೆ ಪೂರ್ತಿ. ಅದಾದಮೇಲೆ ನಮಗೆ ಒಂದೊಂದು ನಂಬರ್ ಕೊಟ್ಟು ಕಳಿಸಿರ್ತಾರೆ. ಜಸ್ಟ್ ಈ ಹಾಲ್ಗೆ ಹೋಗಿ, ನೀವು ಈ ಹಾಲು ಅಂತ. ಸೊ ಎಂಟ್ರ್ ಆದ ತಕ್ಷಣ ನಾವು ಆ ಹಾಲಲ್ಲಿ ಹೋಗಿ ಕೂತಿರ್ತೀವಿ, ಒಂದು 20-25 ಜನ ಕೂತಿರ್ತೀವಿ ಅಲ್ಲಿ. ಅಲ್ಲಿ ಒಂದು ನಮ್ಮದು ಸೆಕ್ಯೂರಿಟಿ ಪರ್ಸನ್ ಎಲ್ಲಿರ್ತಾರೆ ಯಾರು, ಅವರು ಕರೆದು ಇವಾಗ ನಿಮ್ಮದು ಟರ್ನು ಅಷ್ಟೇ ಗೊತ್ತಿರುತ್ತೆ. ನಾವು ಯಾವ ಬೋರ್ಡ್ಗೆ ಹೋಗ್ತೀವಿ, ಯಾರು ಇರ್ತಾರೆ, ಏನೂ ಗೊತ್ತಿರೋದಿಲ್ಲ. ಬೋರ್ಡ್ ಇರುತ್ತೆ ಅಲ್ಲಿ, ಸುಮಾರು ಬೋರ್ಡ್ ಇರುತ್ತೆ, 8ರಿಂದ 10 ಇರುತ್ತೆ ಪ್ರತಿ ಸತಿ. ಚೇರ್ಮನ್ ಅವ್ರು ಕೂತ್ಕೊಳ್ಳಲ್ಲ, ಬೇರೆ ಮೆಂಬರ್ಸ್ ಇರ್ತಾರಲ್ಲ, ಆ ಮೆಂಬರ್ಸು ಯೂಶಲಿ ಆ ಬೋರ್ಡ್ಗೆ ಪ್ಯಾನಲ್ ಜನರಲಿ ಒಂದು 5ರಿಂದ 6 ಜನ ಇರ್ತಾರೆ ಮಿನಿಮಮ್. ಸೊ ಅದರಲ್ಲಿ ಜನರಲಿ ಒಂದು ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲೈಸೇಷನ್ ಇರೋವಂಥವ್ರು ಇರ್ತಾರೆ. ಸೊ 3-4 ಜನ ಅವರವರ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು. ಕೆಲವರೆಲ್ಲ ರಿಟೈರ್ಡ್ ಆಫೀಸರ್ಸ್ ಇರ್ತಾರೆ, IFS, IAS ಇರೋರು. ಇನ್ನು ಕೆಲವರು ಅವರದ್ದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋಂಥ ಸೆಲೆಬ್ರಿಟೀಸು ಸುಮಾರು ಸತಿ ಅವರು ಕೂಡ ಇರ್ತಾರೆ. ಸೊ ಅವರು ಬೇರೆ ಆಯಾಮನೇ ಟೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ. ಸೊ ಆ ಥರ ಬೇರೆ ಬೇರೆ ಥರದ್ದು ಇರ್ತಾರೆ. ಬಟ್ ನಾವು ಯಾರೇ ಬಂದಿದ್ರು ಕೂಡ, ಅವ್ರು ನಮಗೆ ಗೊತ್ತಿದ್ರು ಕೂಡ, ಇನ್ಫ್ಯಾಕ್ಟ್ ಅಂದರೆ ಈಗ ಪಬ್ಲಿಕ್ಕಲ್ಲಿ TVಯಲ್ಲೋ ಮಾಧ್ಯಮದಲ್ಲೋ ಎಲ್ಲೋ ನೋಡಿರ್ತೀವಿ, ಅವ್ರನ್ನ ನೋಡಿ ವಿ ಶುಡ್ ನಾಟ್ ಗೆಟ್ ಎಕ್ಸೈಟೆಡ್. ಬೇಸಿಕಲಿ ಅವ್ರು ನೋಡಿದ ತಕ್ಷಣ ಯು ಆರ್ ಅನ್ ಇಂಟರ್ವ್ಯೂಗೆ ಹೋಗ್ತಾ ಇರೋಂಥ ಒಂದು ಕ್ಯಾಂಡಿಡೇಟು, ಅವ್ರು ಏನು ಕೇಳ್ತಾ ಇದ್ದಾರೆ ಅದನ್ನು ಟೆಸ್ಟ್ ಮಾಡೋದು. ಇದರಲ್ಲಿ ಒಂದು ಬೇಸಿಕ್ ಮಿತ್ತು ಏನಪ್ಪ ಅಂತಂದರೆ, ಹೋಗ್ತಾ ಇರೋದು ನಿಮ್ಮ ನಾಲೆಜ್ ಟೆಸ್ಟ್ ಮಾಡೋಕ್ಕೆ ಅಂತ. ಇಟ್ಸ್ ನಾಟ್ ಸೊ. ಯಾಕಂದರೆ ನಿಮ್ಮ ನಾಲೆಜ್ನ ಅಡಿಕ್ವೇಟಾಗಿ ಪ್ರಿಲಿಮ್ಸಲ್ಲಿ, ಮೇನ್ಸಲ್ಲಿ ಟೆಸ್ಟ್ ಮಾಡಿದ್ದಾರೆ. ಆದರೆ ಒಂದು ವ್ಯಕ್ತಿಯಾಗಿ ನಿಮ್ಮ ವ್ಯಕ್ತಿತ್ವ ಹೇಗಿದೆ, ಈ ಹುದ್ದೆ ಕೊಟ್ಟರೆ ನೀವು ಜವಾಬ್ದಾರಿಯುತವಾಗಿ ನಿಭಾಯಿಸೋವಂಥ ಶಕ್ತಿ ನಿಮ್ಮಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಅದನ್ನು ಸುಮಾರು ಹಂತಗಳಲ್ಲಿ ಮಾಡ್ತಾರೆ. ಮಾಡಬೇಕಂದ್ರೂ ನಾಲೆಜ್ ಬೇಸ್ಡ್ ಕ್ವಶನ್ಸ್ ಕೇಳಬೇಕು, ಇಲ್ಲಾಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ಜನರಲಿ ಏನಾಗುತ್ತೆ, ಒಂದು DAF ಅಂತ ನಾವು ಫಿಲ್ ಮಾಡ್ತೀವಿ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ಯಾಟ್ ಅಂತ. ಇದರಲ್ಲಿ ನೀವು ಈಗೆಲ್ಲ ನನ್ನ ಬಗ್ಗೆ ವಿವರ ಕೇಳ್ತಾ ಇದ್ರಲ್ಲ, ನೀವು ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ, ನೀವೆಲ್ಲೆಲ್ಲಿ ಓದಿದ್ರಿ, ನಿಮ್ಮ ಅಭಿರುಚಿ ಏನು, ನಿಮ್ಮ ಹಾಬೀಸ್ ಏನು, ಏನೇನೆಲ್ಲ, ಏನು ಕೆಲಸ ಮಾಡಿದಿರಿ, ಏನು ಗ್ರ್ಯಾಜುಯೇಷನ್ ಮಾಡಿದಿರಿ, ಇದೆಲ್ಲ ಬರ್ದಿರ್ತೀರಿ. ಜನರಲಿ ಅದರಿಂದ ಕ್ವಶನ್ಸ್ ಕೇಳ್ತಾರೆ. 90% ಅಂದರೆ ಸಾಧ್ಯತೆ ಹೆಚ್ಚು, ಕೇಳ್ದಿರೋನು ಇರ್ಬೋದು, ಒಂದು 10% ಚಾನ್ಸಲ್ಲಿ ಜನರಲಿ ಕೇಳ್ತಾರೆ. ಏನಕ್ಕಂದರೆ ನೀವು ಯಾವ ಥರ ವ್ಯಕ್ತಿ ಅಂತ ತಿಳ್ಕೊಳ್ಳಿಕ್ಕೆ ಆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ನಂದು 2 ಇಂಟರ್ವ್ಯೂನು ಡಿಫ್ರೆಂಟ್ ಆಗಿ ಇತ್ತು. ಸೊ ಫಸ್ಟ್ ಇಂಟರ್ವ್ಯೂ ಕರೆಂಟ್ ಅಫೇರ್ಸ್ ಬೇಸ್ಡ್ ಇತ್ತು ಸುಮಾರು. ಆವತ್ತಿನ ದಿನ ಏನು ನಡೀತಾ ಇದೆ ಆ ಟೈಮ್ನಲ್ಲಿ ಅದ್ರ ಮೇಲೆ ಇಂಡಿಯಾ ವರ್ಲ್ಡ್ ರಿಲೇಷನ್ಸ್ ಬಗ್ಗೆ ಕೇಳಿದರು. ಮತ್ತು ಆವಾಗ ಏನು ಚಾಲ್ತಿಯಲ್ಲಿತ್ತು ಆವತ್ತಿನ ದಿನದ ನ್ಯೂಸ್ ಪೇಪರ್ ಬಗ್ಗೆ ಕೇಳಿದರು. ಮತ್ತು ನನ್ನ ಅಭಿಪ್ರಾಯ ಏನು ಅದ್ರ ಬಗ್ಗೆನೇ ಸುಮಾರು ಹೋಗಿತ್ತು. ಸೊ ಬಟ್ ಸೆಕೆಂಡ್ ಇಂಟರ್ವ್ಯೂ DAF ಮೇಲೇ ಹೋಗಿತ್ತು ಪೂರ್ತಿ. ಸೊ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಸ್ವಲ್ಪ 50-50 ಇತ್ತು ಎರಡೂ, ಅಂದರೆ ನನ್ನ ಪರ್ಸ್ನಾಲಿಟಿ ಟ್ರೇಟ್ಸ್ ಇರ್ಬೋದು. ಸೆಕೆಂಡ್ ಟೈಮ್ ಜಾಸ್ತಿ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ಯಾಟ್ DAF ಬಗ್ಗೆನೇ ಇತ್ತು.
ಐ ಥಿಂಕ್ ಫಸ್ಟ್ ಕ್ವೆಶನ್ ಕೇಳಿದ್ದು ನಂದು ವಾಲಿಬಾಲ್ ಹಾಬಿ ಇತ್ತು. ಓಕೆ, ಸೊ ನಾನು ಎಕ್ಸ್ಪೆಕ್ಟು ಮಾಡಿಲ್ಲ, ನಂಗೆ ಬೌನ್ಸರ್ ಥರನೇ ಇತ್ತು ಅವ್ರು ಕೇಳಿದ ಕ್ವೆಶನ್ನು. ನಾನೇನು ಮಾಡಿದ್ದೆ, ವಾಲಿಬಾಲಲ್ಲಿ ಯಾರ್ಯಾರೆಲ್ಲ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಏನು ಚೆನ್ನಾಗಿ ಮಾಡ್ತಾರೆ, ಅದು ರೂಲ್ಸು ರೆಗ್ಯುಲೇಷನ್ಸ್ ನಮ್ದು ಏನೇನಿದೆ, ನಾನು ಪ್ಲೇಯರ್ ಆಗಿದ್ದಾಗ ಏನೇನು ಮಾಡಿದ್ದೆ, ಎಲ್ಲದ್ರ ಬಗ್ಗೆ ಥರೋವಾಗಿ ಓದ್ಕೊಂಡು ಹೋಗಿದ್ದೀನಿ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಯಾರು, ನ್ಯಾಷನಲ್ ಪ್ಲೇಯರ್ಸ್ ಯಾರು, ಎಲ್ಲ ಥರೋ ರಿಸರ್ಚ್ ಮಾಡಿ ನೀಟಾಗಿ ಓದ್ಕೊಂಡು ಹೋಗಿದ್ದೀನಿ. ಬಟ್ ಫಸ್ಟ್ ಕ್ವೆಶನ್ ಹಾಕಿದ್ದೇನೆ, ವಾಲಿಬಾಲ್ಗೂ ಅಡ್ಮಿನಿಸ್ಟ್ರೇಷನ್ಗೂ ಏನು ಸಂಬಂಧ ಹೇಳಿ ಅಂತ ಕೇಳಿದ್ರು ನನಗೆ. ಓಕೆ. ಸೊ ಬಟ್ ಆ ಮೊಮೆಂಟಲ್ಲಿ ಹೇಗೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಹೇಳಿದೆ, ಸೊ ನಾನು ಈ ಥರ ಹೇಳಿದ್ದೆ ಅವ್ರಿಗೆ, ಸೊ ವಾಲಿಬಾಲ್ ಇಸ್ ಅ ಟೀಮ್ ಗೇಮ್. ಸೊ ತಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಅದರಲ್ಲಿ ಪ್ರತಿಯೊಬ್ಬರು ರೋಲು ಈಕ್ವಲ್ ಆಗಿ ಇಂಪಾರ್ಟೆಂಟು. ಸೊ ಅಲ್ಲಿ ಟೀಮ್ಗೆ ಹೆಡ್ ಅಂತ ಒಬ್ರು ಇರ್ತಾರೆ, ಬಟ್ ಬ್ಲಾಕ್ ಮಾಡೋರಿಗೆ ಬ್ಲಾಕ್ ಸ್ಪೆಷಲಿಸ್ಟ್ ಇರ್ತಾನೆ. ಬ್ಲಾಕ್ ಮಾಡೋವಾಗ ನಮ್ಮ ನೆಟ್ಟಿಂದ ಬರೋವಂಥ ಎಲ್ಲ ಸ್ಮ್ಯಾಶಸ್ಸು ಬ್ಲಾಕ್ ಮಾಡ್ತಾನೆ. ಸರ್ವಿಸಲ್ಲಿ ಒಬ್ಬ ಎಕ್ಸ್ಪರ್ಟ್ ಇರ್ತಾನೆ, ಅಂದರೆ ಪಾಸ್ ಮಾಡಿ ಬಾಲ್ನ ಪಿಕ್ ಮಾಡಿ ರೆಡಿ ಮಾಡ್ಕೊಡೋನು ಒಬ್ಬ ಇರ್ತಾನೆ, ಅವಾಗ ತಾನೇ ಬಂದು ಸ್ಮ್ಯಾಶ್ ಹೊಡಿಯೋಕ್ಕಾಗತ್ತೆ. ಸೊ ಪ್ರತಿಯೊಬ್ಬರು ಯೂನಿಕಾಗಿ ಅವ್ರದ್ದೇ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆ ಒಂದು ತಂಡ ಗೆಲ್ಲಬೇಕಂದ್ರೆ ಎಲ್ಲರೂ ಅವರವರ ಒಂದು ಪಾರ್ಟ್ ಆಫ್ ರೋಲ್ ಏನಿದೆ ಚೆನ್ನಾಗಿ ನಿಭಾಯಿಸಿದಾಗ ಮಾತ್ರ ಆ ತಂಡ ಖಂಡಿತವಾಗ್ಲೂ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟಿನ ನಾವು ಅಡ್ಮಿನಿಸ್ಟ್ರೇಷನಲ್ಲೂ ತೊಗೊಂಡು ಬಂದರೆ ಮಾತ್ರ ಆ್ಯಸ್ ಎ ಟೀಮ್ ನಾವು ಸಕ್ಸಸ್ಫುಲ್ಲಾಗಿ ಆಗೋಕ್ಕಾಗುತ್ತೆ. ಸೊ ಅಡ್ಮಿನಿಸ್ಟ್ರೇಷನ್ ಈಸ್ ಆಲ್ ಅಬೌಟ್ ಲೀಡಿಂಗ್. ಸೊ ನಾವು ಯಾವುದೇ ಎಲ್ಲೇ ನಾವು ಟೀಮ್ ಲೀಡರ್ ಆಗಿ ಹೋಗಿರ್ತೀವಿ, 90% ಆಫ್ ದ ಟೈಮ್ ಟೀಮ್ಸ್ನ ಲೀಡ್ ಮಾಡ್ತಾ ಇರ್ತೀವಿ ಎಲ್ಲ ಕಡೆಗೆ. ಎಲ್ಲ ನನ್ನಿಂದಾನೇ, ನಾನೇ ಮಾಡಬೇಕು, ನಾನು ಹೇಳ್ದಂಗೆ ಆಗುತ್ತೆ, ನನ್ನಿಂದಾನೇ ನನ್ನ ತಂಡ ಗೆಲ್ಲುತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಏನಾದರೂ ಟೀಮ್ ಕ್ಯಾಪ್ಟನ್ ಹೋದರೆ ಖಂಡಿತ ಆ ಟೀಮ್ ಗೆಲ್ಲಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ನಾನು ಈ ಟೀಮಲ್ಲಿ ಒಂದು ಮೆಂಬರು, ನನ್ನ ರೋಲ್ ಏನಿದ್ರು ಟೀಮ್ನ ಜೊತೆ ಕರ್ಕೊಂಡು ಹೋಗುವಂಥದ್ದು, ಟೀಮಲ್ಲಿರುವಂಥ ಪ್ರತಿಯೊಬ್ಬರ ಒಂದು ಸ್ಟ್ರೆಂತನ್ನು ಹೇಗೆ ನಾವು ಟೀಮ್ ಗೆಲುವಿಗೆ ಚಾನಲೈಸ್ ಮಾಡ್ತೀವಿ, ಆ್ಯಸ್ ಎ ಟೀಮ್ ಆಗಿ ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ನಾವು ಅಡ್ಮಿನಿಸ್ಟ್ರೇಷನಲ್ಲೂ ಡೆಫಿನೆಟ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಮಾತ್ರ ಆ ಡಿಸ್ಟ್ರಿಕ್ಟ್ ಆಗಲಿ, ಡಿಸ್ಟ್ರಿಕ್ಟ್ ಇಸ್ ಎ ಟೀಮ್ ಆಫ್ ಕೋರ್ಸ್, ಡಿಸ್ಟ್ರಿಕ್ಟಲ್ಲಿರೋ ಎಲ್ಲ ಎಂಪ್ಲಾಯೀಸು, ಲೈನ್ ಡಿಪಾರ್ಟ್ಮೆಂಟ್ಸು, ಎಷ್ಟೊಂದು ಜನ ಸಿಬ್ಬಂದಿ ಇರ್ತಾರೆ, ಎಲ್ರಿಗೂ ಅವ್ರದ್ದೇ ಓರಿಯೆಂಟೇಷನ್ ಇರುತ್ತೆ, ಎಲ್ಲರದ್ದು ಅವ್ರದ್ದೇ ಒಂದು ಯಾವ ರೀತಿ ಮಾಡಬೇಕು ಅನ್ನೋವಂಥದ್ದು ಇರುತ್ತೆ. ಆ್ಯಸ್ ಎ ಟೀಮ್ ಲೀಡರ್ ಆಗಿ ಒಂದು ಡೈರೆಕ್ಷನ್ ಕೊಡಬೇಕು. ಸೊ ಈಗ ನಮಗೆ ಒಂದು ಉದಾಹರಣೆಗೆ ವಾಲಿಬಾಲಲ್ಲೇ ಹೇಳಿದ್ದೆ, ಸರ್ವಿಸ್ ಮಾಡ್ತಾನೆ ಇದ್ದೀವಿ, ನಮ್ಗೆ ಪಾಯಿಂಟ್ಸೇ ಬರ್ತಾಯಿಲ್ಲ, ಎಲ್ಲ ಒಂದು ಕಡೆ ರಾಂಗ್ ಆಗ್ತದೆ, ಎಲ್ಲರೂ ವಾಪಸ್ ಬರಬೇಕು, ಕೂತ್ಕೊಂಡು ಆ್ಯಸ್ ಎ ಟೀಮ್ ಲೀಡರ್ ಎಲ್ಲರೂ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಸ್ಟ್ರಾಟಜಿ ಏನು ಮಾಡಬೇಕು ಅಂತ ಮಾಡಬೇಕು. ಹಾಗೆ ನಮ್ಮ ಡಿಸ್ಟಿಕ್ಕಲ್ಲಿ ನಾವು ಆಗ್ತಾಯಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೋಗ್ರಾಮ್ ಬಂದಿದೆ, ಈಗ ರೀಸೆಂಟು ಸರ್ವೆ ಆಯಿತು, ಸೋಷಿಯೋ ಎಕನಾಮಿಕ್ ಸರ್ವೆ. ಸೊ ಅದರಲ್ಲಿ ನಾವು ಚೆನ್ನಾಗಿ ಮಾಡಬೇಕು ಅಂತಂದರೆ ಎನ್ಯುಮರೇಟರ್ಸ್ಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಲೋಕಲ್ ಲೆವೆಲಲ್ಲಿ, ಅವ್ರನ್ನ ಹೆಂಗೆ ಕೋಆರ್ಡಿನೇಟ್ ಮಾಡ್ಕೊಳ್ಬೇಕು ಸರ್ವೆ ಮಾಡೋಕ್ಕೆ, ಸೊ ಆನ್ಲೈನ್ ಡೇಟಾ ಏನಿದೆ, ಸೊ ಈ ಥರ ಟೀಮಲ್ಲಿರೋ ಅಷ್ಟು ಜನನ್ನ ಒಟ್ಟಾಗಿ ತೊಗೊಂಡೋಗೋವಂಥದ್ದು, ಆ ಟೀಮಲ್ಲಿ ನಾವು ಒಬ್ಬರಾಗಿ ನಮ್ಮನ್ನು ನಾವು ಕಲ್ಪನೆ ಮಾಡಿಕೊಂಡು ಐ ಆಮ್ ಜಸ್ಟ್ ದೇರ್ ಟು ಹೆಲ್ಪ್ ಟು ಗೆಟ್ ದಿ ಬೆಸ್ಟ್ ಔಟ್ ಆಫ್ ಈಚ್ ಟೀಮ್ ಮೆಂಬರ್. ಪ್ರತಿ ಟೀಮ್ ಮೆಂಬರಲ್ಲಿರುವಂಥ ಸ್ಕಿಲ್ನ, ಸ್ಟ್ರೆಂತನ್ನ ಹೊರಗಡೆ ತರೋದು ಅಷ್ಟೇ ಟೀಮ್ ಲೀಡರ್ ರೋಲ್ ಅಂತ ಆದಾಗ ಮಾತ್ರ ಅದು ಸಕ್ಸಸ್ ಸಿಗುತ್ತೆ. ಸೊ ಈ ಥರ ಈ ಲೈನ್ಸಲ್ಲಿ ಹೇಳಿದ್ದೆ ನಾನು. ಸೊ ಅದಾದಮೇಲೆ ಬೌನ್ಸರಾಗಿ ಬಂದಿದ್ದು ಪ್ರಾಬಬ್ಲಿ ನಂಗೆ ತುಂಬಾ ದಟ್ಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ನಾನು ಏನು ಹೇಳಿ, ಆ ಪ್ರೆಸೆನ್ಸ್ ಆಫ್ ಮೈಂಡು ಕರೆಕ್ಟ್, ಇದು ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಆ ಮೊಮೆಂಟ್ಗೆ, ಆ ಕ್ವೆಶನ್ಗೆ ಆ ಟೈಮ್ನಲ್ಲಿ ಸ್ಟ್ರೆಸ್ ಮಾಡ್ಕೊಂಡಿರ, ಬಿಕಾಸ್ ನಾನು ಪ್ರಿಪೇರ್ ಆಗಿದ್ದೆ ಒಂದು, ನಾನು ಅಂದ್ಕೊಂಡು ಕೇಳಿದೆ, ನಾನು ಇಮ್ಯಾಜಿನೂ ಮಾಡಿಲ್ಲ ಈ ಕ್ವೆಶನ್ನ ಈ ಥರ ಕನೆಕ್ಟ್ ಮಾಡಿ ಈ ಥರ ಹೇಳ್ತಾರೆ ಅನ್ನೋ ಅಂಥದ್ದು ಐಡಿಯಾನೂ ಇರಲಿಲ್ಲ. ಸೊ ಆ ಮೊಮೆಂಟಲ್ಲಿ ನಾವು ಹೇಗೆ ಸ್ಪಂದನೆ ಮಾಡ್ತೀವಿ. ಸೊ ಅಡ್ಮಿನಿಸ್ಟ್ರೇಷನ್ ಈಸ್ ಆಲ್ ಅಬೌಟ್ ದಟ್. ಪ್ರತಿದಿನ ನಮಗೆ ಏನು ಕೆಲಸ ನಾಳೆ ಬರುತ್ತೆ, ಆ ಕೆಲಸದಲ್ಲಿ ನಾವು ಹೆಂಗೆ ನಿಭಾಯಿಸಬೇಕು, ಅದು ಯಾವುದು ಪ್ರೀ ಡಿಫೈನ್ಡ್ ಇರೋದಿಲ್ಲ. ಪ್ರತಿದಿನ ಫ್ರೆಶ್ಶು, ಪ್ರತಿದಿನ ಕೂಡ ಏನು ಬರುತ್ತೆ, ಯಾವುದು ಕೂಡ ಕ್ವೆಶನ್ ಪೇಪರ್ ರೆಡಿ ಇರಲ್ಲ, ಹೋದಾಗ ಮಾತ್ರ ಕ್ವೆಶನ್ ಬರುತ್ತೆ, ಆ ಕ್ವೆಶನ್ ನಾವು ಹೆಂಗೆ ಆನ್ಸರ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಸೊ ಅಡ್ಮಿನಿಸ್ಟ್ರೇಷನಲ್ಲಿ ಪ್ರತಿದಿನ ಇದೇ ಥರನೇ ಇರುತ್ತೆ. ಆ ಪ್ರೆಸೆನ್ಸ್ ಆಫ್ ಮೈಂಡು, ಅದನ್ನು ನಾವು ಹೆಂಗೆ ನಿಭಾಯಿಸ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟು ಎಷ್ಟು ಕ್ವೆಶನ್ಸ್ ಇತ್ತು ಮ್ಯಾಮ್? ಸುಮಾರು ಒಂದು 25 ಕ್ವೆಶನ್ಸ್ ಆಗಿರ್ಬೋದು, 25-30 ಕ್ವೆಶನ್ಸ್ ಆಗಿರ್ಬೋದು. ಒಂದು 45 ನಿಮಿಷ ಆಯಿತು ನಂದು ಇಂಟರ್ವ್ಯೂ, ಸೆಕೆಂಡ್ ಇಂಟರ್ವ್ಯೂ. ಯಾ. ಸೊ ಅದಾದಮೇಲೆ ಸುಮಾರು ಆಯಾಮಗಳು ಕೇಳಿದ್ರು ನನಗೆ. ಇನ್ನೊಂದು ಕ್ವೆಶನ್ನು ನನಗೆ ಬಂದಿದ್ದು, ನಾನು ಕೋಲಾರಿಂದ ಆಗಿದ್ದರಿಂದ ಸಿವಿಲ್ ಇಂಜಿನಿಯರು ಆಗಿದ್ದೆ. ನನಗೆ ಫಸ್ಟ್ ಕ್ವೆಶನ್ ನಾರ್ಮಲ್ ಆಗಿ ಕೇಳಿದ್ರು, ನಿಮಗೂ ವಿಶ್ವೇಶ್ವರಯ್ಯ ಅವ್ರಿಗೂ ಏನು ಕಾಮನ್ ಇದೆ ಹೇಳಿ ಅಂತ. ಫಸ್ಟ್ ಕ್ವೆಶನ್ನೇ ಅದು, ಅಂದರೆ ಅದಾದ ನಂತರ. ಸೊ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಕ್ವೆಶನ್, ಯಾಕಂದರೆ ನಮ್ಮ ಸ್ಕೂಲಲ್ಲಿ ಎಲ್ಲರೂ ನಮ್ಮ ಕಾಲೇಜಲ್ಲಿ, ಎಸ್ಪೆಷಲಿ ರಾಮಯ್ಯ ಕಾಲೇಜಲ್ಲಿ ಲೇಡಿ ವಿಶ್ವೇಶ್ವರಯ್ಯ ಅಂತ ಸುಮ್ಮನೆ ತಮಾಷೆ ಮಾಡ್ತಾರೆ. ಸೊ ಬೈ ದಟ್ ಟೈಮ್ ಈ ಕ್ವೆಶನ್ ಬರ್ಬೋದೇನೋ ಅಂತ ಇಮ್ಯಾಜಿನ್ ಮಾಡಿದ್ವಿ.
ಸೊ ವಿಶ್ವೇಶ್ವರಯ್ಯ ಅವರು ಕೋಲಾರ ಮೋಕ್ಷಗುಂಡಮಲ್ಲಿ ಇದ್ದಿದ್ದು. ಸೊ ನಂದು ಕೋಲಾರ ಇತ್ತು. ಅವರು ಸಿವಿಲ್ ಇಂಜಿನಿಯರು, ನಾನು ಸಿವಿಲ್ ಇಂಜಿನಿಯರು. ಅವರು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿದ್ದರು, ನಾನು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗೆ ಆಸ್ಪೈರ್ ಆಗ್ತಾ ಇದ್ದೀನಿ. ಸೊ ಇದೆಲ್ಲದನ್ನು ಕೂಡ ಅನಲೈಸ್ ಮಾಡಿ ಹೇಳಬೇಕಾಗಿತ್ತು ಆ ಟೈಮ್ನಲ್ಲಿ. ಸೊ ದ್ಯಾಟ್ ವಾಸ್ ಒನ್ ಮೋರ್ ಕ್ವೆಶನ್ ಐ ಥಿಂಕ್, ಅದು ನೆನಪಾಗ್ತಾ ಇದೆ. ಇನ್ನೂ ಸುಮಾರು ಕ್ವೆಶನ್ ಕೇಳಿದ್ರು. ಜೈಲ್ ರಿಫಾರ್ಮ್ಸ್ ಬಗ್ಗೆ ಬರೆದಿದ್ದೆ ನಾನು. ಸೊ ಅದ್ರ ಬಗ್ಗೆ ಸುಮಾರು ಕ್ವೆಶನ್ಸ್ ಬಂತು ನನಗೆ. ಓಕೆ, ಅಂದರೆ ಒಂದು ಅದರಲ್ಲಿ ನಮ್ಮ ಹವ್ಯಾಸಗಳು, ಹಾಬಿ ಅಂತ ಬರಿತೀವಲ್ಲ, ನಾನು ನನ್ನ ಫ್ರೀ ಇರೋ ಟೈಮ್ನಲ್ಲೆಲ್ಲ ನಾನು ಯಾರೆಲ್ಲ ನಮ್ಮ ಕಾರಾಗೃಹ ನಿವಾಸಿಗಳಿರ್ತಾರೆ ಅವ್ರ ಜೊತೆ ನಾವು ರಿಫಾರ್ಮೇಟಿವ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೆ ನಾನು. ಸೊ ಅದ್ರ ಬಗ್ಗೆ ಸುಮಾರು ಕ್ವೆಶನ್ ಕೇಳಿದ್ರು. ಅಂದರೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಹೆಂಗಿರಬೇಕು, ರಿಫಾರ್ಮೇಷನ್ ಕಡೆ ನಾವು ಫೋಕಸ್ ಮಾಡಬೇಕಾ ಅಥವಾ ಪನಿಷ್ಮೆಂಟು ಇಂದ ಸರಿ ಮಾಡೋಕ್ಕಾಗುತ್ತಾ, ಯಾವ ಥರ ಮಾಡ್ಬೋದು, ಅಂಡರ್ ಟ್ರಯಲ್ಸ್ ಎಷ್ಟು ಜನ ಇದ್ದಾರೆ, ಈ ತನಿಖಾ ಹಂತದಲ್ಲಿರುವ ಕೈದಿಗಳನ್ನ ಹೇಗೆ ಬೇಗ ನಾವು ಆ್ಯಕ್ಸೆಸ್ ಟು ಜಸ್ಟಿಸ್ ಕೊಡಬಹುದು, ಈ ಥರ ಒಂದಷ್ಟು ಪ್ರಶ್ನೆಗಳು ಬಂತು. ಅದಾದ ನಂತರ ಇಂಡಿಯನ್ ಜುಡಿಷರಿ ಬಗ್ಗೆ ಬಂತು. ನಮ್ಮ ಎಷ್ಟು ಕೇಸಸ್ ಪೆಂಡಿಂಗ್ ಇದೆ ನಮ್ಮ ಇಂಡಿಯಾದಲ್ಲಿ, ಇದನ್ನೇ ಹೇಗೆ ಸೊಲ್ಯೂಷನ್ ಮಾಡ್ಬೋದು. ಸೊ ಇದನ್ನು ಮತ್ತು ಪೊಲೀಸಿಂಗ್ನು ಹೇಗೆ ನೀವು ಎಫೆಕ್ಟಿವ್ನೆಸ್ನ ತರ್ಬೋದು, ರಿಫಾರ್ಮ್ಸ್ ಏನೇನು ಮಾಡ್ಬೋದು. ಆವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದು ಒಂದು ಯಾವ ಥರ ಕೊಲಿಜಿಯಂ ಸಿಸ್ಟಮ್ ನಡೀತಾ ಇತ್ತು ಅದ್ರ ಬಗ್ಗೆ ಕಮೆಂಟ್ಸ್ ಕೇಳಿದ್ರು. ಸೊ ಇನ್ನೂ ಸುಮಾರು ಕ್ವೆಶನ್ ಕನ್ನಡ ಸಾಹಿತ್ಯದ ಬಗ್ಗೆನೂ ಕೇಳಿದ್ರು. ಐ ಥಿಂಕ್ ಒಂದು ಮೆಂಬರ್ ಯಾರೋ ಕನ್ನಡ ಸಾಹಿತ್ಯದ ಬಗ್ಗೆ ಕೇಳಿದ್ರು. ನಿಮ್ಮ ಯಾವುದ್ರ ಬಗ್ಗೆ ಕೇಳಿದ್ರು? ಕನ್ನಡ ಸಾಹಿತ್ಯದಲ್ಲಿ ಐ ಥಿಂಕ್ ಈ ಮಾಡರ್ನ್ ಫೇಸಸ್ ಏನೇನಿದೆ ನಮ್ಮದು, ಅಂದರೆ ನವೋದಯ, ನವ್ಯ, ದಲಿತ ಸಾಹಿತ್ಯ, ಇದ್ರ ಬಗ್ಗೆ ಎಲ್ಲದರಲ್ಲೂ ನಿಮಗೆ ಯಾವ ಒಂದು ಫೇಸ್ ತುಂಬಾ ಯೂನಿಕ್ ಅಂತ ಅನಿಸುತ್ತೆ ಈ ಒಂದು ಕನ್ನಡ ಸಾಹಿತ್ಯ ಚಳವಳಿ ಅಥವಾ ಪರಂಪರೆ ಎಲ್ಲ ನಡೆದಿರೋದ್ರಲ್ಲಿ, ಯಾಕೆ ಅನಿಸುತ್ತೆ ಅಂತ ಕೇಳಿದರು. ಸೊ ನಾನು ನಮ್ಮ ನವ್ಯ ಆದ ನಂತರ ಬಂದಿದ್ದಂಥ ದಲಿತ ಬಂಡಾಯ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಯಾವ ರೀತಿ ಚೇಂಜಸ್ ಆಯಿತು, ಒಂದು ಸೋಷಿಯಲ್ ಮೂಮೆಂಟ್. ಅಂದರೆ ಸಾಹಿತ್ಯ ಕೇವಲ ಒಂದು ಅರಮನೆಯಲ್ಲಿಲ್ದಿರ, ನಮ್ಮೆಲ್ರಿಗೂ ಗೊತ್ತಿರೋದು ಅದೇ, ಸಾಹಿತ್ಯ ಶುರುವಾಗಿದ್ದೆ ಅರಮನೆಯಲ್ಲಿ. ಅಂದರೆ ನಮ್ಮ ಒಂದು ರಾಜರ ಮನೆತನದವರು, ರಾಜರು ಪೋಷಣೆ ಮಾಡಿ ಏನು ನಾವು ಶ್ವೇತಛತ್ರದ ಕೆಳಗಡೆ ಅರಳಿರುವಂಥ ಒಂದು ಪ್ರತಿಭೆ ಅಂತ ಕರಿತೀವಿ. ಪಂಪ್ ಆಗಲಿ, ರನ್ ಆಗಲಿ, ಇವ್ರಿಗೆಲ್ಲ ಪೋಷಣೆಯನ್ನು ಕೊಟ್ಟಿದ್ದು ಎಲ್ಲನೂ ರಾಜರೇ. ಸೊ ಅಲ್ಲಿ ಅರಳಿದ ಒಂದು ಸಾಹಿತ್ಯ ಹೇಗೆ ನಂತರ ದಾಸ ವಚನ ಸಾಹಿತ್ಯದಲ್ಲಿ ಏನು ಬರುತ್ತೆ, ಮನೆ ಮನೆಗೆ ಬರುತ್ತೆ. ವಚನ ಸಾಹಿತ್ಯದಲ್ಲಾಗಲಿ ದಾಸ ಸಾಹಿತ್ಯದಲ್ಲಾಗಲಿ ಎಲ್ಲರೂ ಮನೆಗೆ ತರ್ತಾರೆ ಅದನ್ನು. ಅದಾದ ನಂತರ ನವೋದಯ ಕವಿಗಳು ಅದನ್ನು ಎಲ್ರಿಗೂ ಹತ್ತಿರ ಮಾಡಿಸ್ತಾರೆ. ಅದೇ ರೀತಿಯಲ್ಲಿ ಈಗ ಮನೆಗೂ ತಲುಪಿದ್ನ ಮನಸ್ಸಿಗೂ ತರಿಸ್ಬೇಕು, ಒಂದು ಚಳುವಳಿ ಆಗಬೇಕು, ಒಂದು ದೇಶ ಪೂರ್ತಿ ಅದರಿಂದ ಒಂದು ಕನಸು ಕಟ್ಕೊಳ್ಬೋದು ಅನ್ನೋದನ್ನ ಈ ಒಂದು ಚಳುವಳಿ ಏನಿದೆ, ನಮ್ಮ ದಲಿತ ಸಾಹಿತ್ಯ ಆಗಿರ್ಬೋದು, ಬಂಡಾಯ ಸಾಹಿತ್ಯ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಹೇಗೆ ಒಂದು ಪ್ರಗತಿಪರರು ಅಂತ ಅವಾಗ ಒಂದು ಅಷ್ಟು ಜನ ಸೇರ್ಕೊಂಡು ಮಾಡಿದ ಒಂದು ಸಾಹಿತ್ಯ ಕೃಷಿ ಹೇಗೆ ಒಂದು ರಾಜಕೀಯವನ್ನು ರೂಪುಗೊಳಿಸ್ಬೋದು, ಅಭಿವೃದ್ಧಿಯನ್ನು ರೂಪಿಸ್ಬೋದು, ಒಂದು ಡೆವಲಪ್ಮೆಂಟಲ್ ಪಾಲಿಸಿಯನ್ನು ರೂಪಿಸ್ಬೋದು. ಈ ನಿಟ್ಟಿನಲ್ಲಿ ಸುಮಾರು ಬೇರೆ ದೇಶದ ಒಂದು ಸಾಹಿತ್ಯ ಚಳುವಳಿಗಳ ಜೊತೆ ಕಂಪೇರ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಸಾಮ್ಯತೆಗಳು ಕೇಳ್ತಾಯಿದ್ರು. ಸೊ ಆ ಥರ ಒಂದಷ್ಟು ಪ್ರಶ್ನೆಗಳು ಇತ್ತು. ಸೊ ಬಟ್ ಆಸ್ ಎ ಹೋಲ್ ಅವ್ರಿಗೆ ನಾನು ಏನು ಹೇಳಿದ್ದೀನಿ ಅನ್ನೋಕ್ಕಿಂತ ಹೇಗೆ ಹೇಳಿದ್ದೀನಿ ಅನ್ನೋದು ತುಂಬ, ಎಷ್ಟು ಅಥೆಂಟಿಸಿಟಿಯಾಗಿ ಹೇಳ್ತಾ ಇದ್ದೀವಿ, ಜೆನ್ಯೂನ್ ಆಗಿದ್ದೀವ ನಾವು, ನಮ್ಮ ಇಂಟಿಗ್ರಿಟಿ ಕರೆಕ್ಟಾಗಿರ್ಬೋದಾ ಮುಂದೆ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾರೆ. ಮತ್ತು ಗೊತ್ತಿರೋದನ್ನ ಗೊತ್ತಿದೆ ಅಂತ ಹೇಳಬೇಕು, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತಲೂ ಹೇಳಬೇಕು. ನಂಗೆ ಸುಮಾರು ಒಂದು 25-30 ಕ್ವೆಶನಲ್ಲಿ ಯಾವುದೋ ಒಂದು ಕ್ವೆಶನ್ ಗೊತ್ತಿರಲಿಲ್ಲ, ಮಾಹಿತಿ ನನಗೆ ಗೊತ್ತಿಲ್ಲ ಸರ್ ಅಂತಲೇ ಹೇಳಬೇಕು ನಾವು. ಸಾರಿ ಸರ್, ಐ ಡೋಂಟ್ ನೋ ಅಬೌಟ್ ಇಟ್, ಐ ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಇಟ್, ಐ ಆಮ್ ಕೀನ್ ಟು ನೋ ಅಬೌಟ್ ಇಟ್ ಅಂತ ಹೇಳಿದ್ರೆ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ನಾನು ಅದನ್ನೇ ಬ್ಯಾಕ್ ಸ್ಟೆಪ್ಪಲ್ಲಿ ತೊಗೊಂಡು ನಾನು ಒಂದು ಪ್ರಶ್ನೆಗೆ ಆನ್ಸರ್ ಹೇಳಿಲ್ವಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ವಲ್ಲ, ಇವ್ರು ಏನು ಅನ್ಕೋತಾರೋ. ಪ್ರಪಂಚದಲ್ಲಿರೋ ಎಲ್ಲಾದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಒಂದು ವ್ಯಕ್ತಿ ಕೈಯಲ್ಲಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದರೆ ಗೊತ್ತಿಲ್ಲದಿರೋದನ್ನ ನಾನು ಮುಂದೆ ತಿಳ್ಕೊತೀನಿ ಅನ್ನೋವಂಥ ಇನ್ಕ್ವಿಸಿಟಿವ್ನೆಸ್ ಇದ್ದರೆ ಖಂಡಿತವಾಗ್ಲೂ ಸರ್. ಸೊ ಇಂಟರ್ವ್ಯೂ ಇಸ್ ಆಲ್ ಅಬೌಟ್ ಯುವರ್ ಪರ್ಸ್ನಾಲಿಟಿ ಆ್ಯಂಡ್ ಇಟ್ ಕೆನಾಟ್ ಬಿ ಶೇಪ್ಡ್ ಇನ್ ಅ ಸಿಂಗಲ್ ಡೇ. ಇಂಟರ್ವ್ಯೂ ದಿನ ಹೋಗ್ಬಿಟ್ಟು ನಾವು ನನ್ನ ಪರ್ಸ್ನಾಲಿಟಿನ ಆಲ್ ಟುಗೆದರ್ ನೀವು ಚೇಂಜ್ ಮಾಡಿ ಬೇರೆ ಥರ ಫೇಕ್ ಮಾಡೋಕ್ಕೆ ಹೋದರೆ ಈಸಿಲಿ ದೇಲ್ ಗೆಟ್ ಟು ನೋ. ಬಿಕಾಸ್ ನೀವು ನಾನು ಪ್ರಶ್ನೆ ಕೇಳಿ ಮಾತಾಡ್ತಾ ಇರ್ತೀರಿ, ನಮ್ಮಿಬ್ಬರನ್ನೂ ನೋಡೋರು 4 ಜನ ಆ ಕಡೆ ಈ ಕಡೆ ಕೂತಿರ್ತಾರಲ್ವ, ಅವ್ರು ನಮ್ಮ ಮುಖದ ಭಾವ, ನಮ್ಮ ಎಲ್ಲನೂ ಗೊತ್ತಿರುತ್ತೆ ಅವರಿಗೆ. ಸೊ ಅವ್ರು ಅದನ್ನೇ ನೋಡಿ ಎವ್ಯಾಲ್ಯೂಯೇಟ್ ಮಾಡ್ತಾ ಇರ್ತಾರೆ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಓಕೆ, ಇಂಟರ್ವ್ಯೂ ಮುಗಿಸ್ತೀರಿ, ಸಖತ್ತಾಗಿ ಮುಗಿಸ್ತೀರಿ, ಆನಂತರ ದೇಶಕ್ಕೆ ನಂಬರ್ 1 ರ್ಯಾಂಕ್ ಬರ್ತೀರಿ. ಅದಾದ ಬಳಿಕ ನಿಮ್ಮ ಆ್ಯಕ್ಚುಯಲ್ ಸಿವಿಲ್ ಸರ್ವೀಸ್ ವರ್ಕ್ ಆರಂಭ ಆಗುತ್ತೆ. ಆ ಜರ್ನಿ ಹೆಂಗೆ ಆರಂಭ ಆಯಿತು, ಎಲ್ಲಿಂದ ಆರಂಭ ಆಯಿತು, ಏನು ಚಾಲೆಂಜಸ್ ಫೇಸ್ ಮಾಡಿದ್ರಿ ಅದನ್ನು ತಿಳಿಸ್ಬೋದ ಅಂತೇಳಿ.
ಸೊ ತುಂಬ ಒಳ್ಳೆ ಒಂದು ಪಾರ್ಟ್ ಆಫ್ ಎನಿ IAS ಆಫೀಸರ್ ಆರ್ ಎನಿ ಪಬ್ಲಿಕ್ ಸಿವಿಲ್ ಸರ್ವೆಂಟ್ ಅಂತಂದರೆ ಟ್ರೈನಿಂಗ್ ಪೀರಿಯಡು ತುಂಬಾ ಚೆನ್ನಾಗಿರುತ್ತೆ. ನನಗೆ ವೈಯಕ್ತಿಕವಾಗಿ ಯಾಕೆ ಅಂತಂದರೆ ಬರೀ ಒಂದು ಖುಷಿಯಾಗಿರ್ತೀವೋ ಅಥವಾ ಸ್ಟ್ರೆಸ್ ಫ್ರೀ ಇರುತ್ತೋ ಕಾಲೇಜ್ ದಿನಗಳ ಥರನೋ ಇರುತ್ತೋ ಅನ್ನೋದು ಅದ್ರ ಜೊತೆಗೆ ನಮ್ಮ ಇಡೀ ಕೆರಿಯರ್ನ ರೂಪಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಫೌಂಡೇಶನ್ನ ಆಗುತ್ತೆ. ಸೊ ನಮಗಲ್ಲಿ ಆ್ಯಕ್ಚುಲಿ ಫೌಂಡೇಶನ್ ಕೋರ್ಸ್ ಇರುತ್ತೆ, ಫೇಸ್ 1 ಕೋರ್ಸ್ ಇರುತ್ತೆ, ಅದ್ರ ಮಧ್ಯದಲ್ಲಿ ಫೀಲ್ಡಿಗೆ ಕಳಿಸ್ತಾರೆ, ನಂತರ ವಾಪಸ್ ಹೋಗಿ ಮತ್ತೆ ಫೇಸ್ 2 ಇರುತ್ತೆ. ಇಷ್ಟೆಲ್ಲ ನಾವು ಸಕ್ಸಸ್ಫುಲ್ಲಾಗಿ ಮುಗಿಸಿದಾಗ ಮಾತ್ರ ನಾವು ಅಕಾಡೆಮಿಯಿಂದ ಹೊರಗಡೆ ಪಾಸ್ಟ್ ಔಟ್ ಆಗ್ತೀವಿ. ಸೊ ಅಕಾಡೆಮಿ ಜರ್ನಿಯನ್ನು ನನಗಂತೂ ತುಂಬಾ ವೈಯಕ್ತಿಕವಾಗಿ ಭಾಳಷ್ಟು ಭದ್ರ ಬುನಾದಿ ಹಾಕಿಡುತ್ತೆ. ಏನಾರ ಅವ್ರಿಗೆ ಹೇಳ್ಕೊಟ್ಟಿದ್ದು ಪಾಠ ಡೈರೆಕ್ಟಾಗಿ ಬರುತ್ತೋ ಇಲ್ವೋ ನಮ್ಮ ಒಂದು ಇದರಲ್ಲಿ ಸರ್ವಿಸಲ್ಲಿ, ಬಟ್ ಅವ್ರು ಹಾಕುವಂಥ ಶಿಸ್ತು ಭಾಳಷ್ಟು ಮುಖ್ಯ. ಬೆಳಗ್ಗೆ 5:15 ರೆಡಿ ಇರಬೇಕು PT ಅಂದರೆ PT ಗ್ರೌಂಡಲ್ಲಿ ಇರಬೇಕು. ಇಲ್ಲಾಂದರೆ ನೀವು ಯಾರು ಏನು ನೋಡಲ್ಲ, ಪನಿಷ್ಮೆಂಟ್ PT ಎಲ್ರಿಗೂ ಸಿಗುತ್ತೆ. ಸೊ ಒಂದಿನ PT ಆಬ್ಸೆಂಟ್ ಆಗಿದ್ದೀರಾ ಅಂತಂದರೆ 10 ರೌಂಡು ಮತ್ತೆ ಎಲ್ಲರೂ ಹೊಡಿಬೇಕು. ಅದು ಯಾವಾಗ ನೀವು ಕ್ಲಾಸ್ ಎಲ್ಲ ಮುಗಿಸ್ಬೇಕು, ಮತ್ತೆ ಎಕ್ಸ್ಟ್ರಾ ಟೈಮ್ ತೊಗೊಂಡು ಹೋಗಿ ಪನಿಷ್ಮೆಂಟ್ PT ಮುಗಿಸಿ ನೆಕ್ಸ್ಟ್ ಡೇ PT ಅಷ್ಟೊತ್ತಿಗೆ ಮಾಡ್ಕೊಂಡು ಬಂದಿರಬೇಕು. 5 ನಿಮಿಷ ಲೇಟ್ ಬಂದರೆ ಮತ್ತೆ 4 ರೌಂಡು ಸುತ್ತಿಸ್ತಾರೆ, ಅದು ಪನಿಷ್ಮೆಂಟು ಲೇಟಾಗಿ ಬಂದಿರೋದಕ್ಕೆ. ಸೊ ಒಂದು ರೀತಿಯಾಗಿ ಡಿಸಿಪ್ಲಿನ್ನ, ಶಿಸ್ತನ್ನು ಮೊದಲಿಂದ ನಿಮ್ಮಲ್ಲಿ ನೀವು ರೂಢಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ. 2 ವರ್ಷ ಈ ರೀತಿ ನಿಮ್ಮನ್ನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆವರೆಗೂ ನಿಮ್ಮ ಮೈಂಡು, ಬಾಡಿ ಎಲ್ಲನೂ ಆ್ಯಕ್ಟಿವ್ ಆಗಿರೋಕ್ಕೆ ಒಂದು ಒಳ್ಳೆ ವೇದಿಕೆ ಅದು. ಸೊ ಯಾರೆಲ್ಲ ಅಕಾಡೆಮಿದು ಸುಮಾರು ಯೂಟ್ಯೂಬ್ಸ್ ಇದೆ, ಅಕಾಡೆಮಿ ಲೈಫ್ ಹಿಂಗಿರುತ್ತೆ, ಅಕಾಡೆಮಿ ಲೈಫ್ ಹಂಗಿರುತ್ತೆ ಅಂತ ಸುಮಾರು ವೀಡಿಯೋಸ್ಗಳು ನೋಡಿರ್ತಾರೆ ಎಲ್ಲರೂ. ಸೊ ಬಟ್ ತುಂಬ ಒಳ್ಳೆ ಯುಟಿಲೈಸೇಷನ್ನು ಅಕಾಡೆಮಿ ಮಾಡಬೇಕಂದ್ರೆ ಒಂದು ನಾನ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ನಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಸುಮಾರು ನಮ್ಮನ್ನು ನಾವು ಲೀಡರ್ಶಿಪ್ ತಗೊಳ್ಳಿಕ್ಕೆ ಸುಮಾರು ಕ್ಲಬ್ಸ್ ಇರುತ್ತೆ. ಈಗ ಅಡ್ವೆಂಚರ್ ಕ್ಲಬ್ ಇರ್ಬೋದು, ಪ್ರೆಸ್ ನಮ್ಮ ಒಂದು ಜರ್ನಲಿಸಮ್ದು ಇರ್ಬೋದು. ಸೊ ಆ ಥರ ಮತ್ತು ನಮ್ಮ ಮೆಸ್ದು, ಸೊ ಆ ಥರ ಬೇರೆ ಬೇರೆದು ಇರುತ್ತೆ. ಅದನ್ನೆಲ್ಲನೂ ಜವಾಬ್ದಾರಿ ತೊಗೊಂಡು ಮಾಡ್ಬೋದು. ಅದಕ್ಕೂ ಚೆನ್ನಾಗಿ ಸ್ವಿಮ್ಮಿಂಗ್ ಇರ್ಬೋದು, ಹಾರ್ಸ್ ರೈಡಿಂಗ್ ಇರ್ಬೋದು, ಶೂಟಿಂಗ್ ಇರ್ಬೋದು. ಸೊ ಆ ಥರ ನೀವು ಯಾವುದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲೋ ಅಂಥ ಎಲ್ಲ ಆ್ಯಕ್ಟಿವಿಟಿನ, ಎಲ್ಲ ಹಾಬಿನ ಪರ್ಸ್ಯೂ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಟ್ರೈನಿಂಗ್ ಕೊಡುತ್ತೆ. ಸೊ ನಾನು ಹಾರ್ಸ್ ರೈಡಿಂಗೂ ಹೋಗ್ತಾ ಇದ್ದೆ, ಶೂಟಿಂಗಲ್ಲಿ ಐ ಗಾಟ್ ಫಸ್ಟ್ ಪ್ರೈಸ್ ಆಲ್ಸೋ. ಸೊ ಆ ಥರ ಸ್ವಿಮ್ಮಿಂಗ್ನು ಅಲ್ಲಿ ಹೋಗಿ ನಂತರ ಕಲಿತೆ. ಸೊ ಹೇಗೆ ನಮ್ಮಲ್ಲಿರುವಂಥ ಎಲ್ಲ ಚಟುವಟಿಕೆಗಳನ್ನ, ವಿದ್ಯೆಗಳನ್ನ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಕುಕಿಂಗ್ ಶೋ ಅಲ್ಲಿ ಅಗೇನ್ ಕುಕಿಂಗ್ ಇತ್ತು. ಸೊ ಆ ಥರ ಅದರಲ್ಲಿ ಎಲ್ಲರೂ ತೊಡಗ್ಕೊಂತಾರೆ. ಬರೀ ಫಿಮೇಲ್ ಓಟೀಸು, ಮೇಲ್ ಓಟೀಸು ಆ ಥರ ಇರಲ್ಲ. ಆಮೇಲೆ ಅಡ್ವೆಂಚರ್ ಕ್ಲಬ್ ಪ್ರೆಸಿಡೆಂಟ್ ಇದ್ದೆ. ಸೊ ಯಾರ್ಯಾರು ಏನೇನು ಜೀವನದಲ್ಲಿ ಮಾಡೋಕ್ಕೂ ಆಗುತ್ತೆ ಅಂತ ಅಂದ್ಕೊಂಡಿರದೇ ಇರೋರ ಕೈಯಲ್ಲೆಲ್ಲ ಅಡ್ವೆಂಚರ್ ಮಾಡಿಸ್ತಾ ಇದ್ವಿ. ಸೊ ಎಲ್ಲರೂ ಆ್ಯಂಡ್ ಒಳ್ಳೆ ಕಾಮ್ರಾಡ್ರಿ. ಇದಕ್ಕೂ ಮಿಗಿಲಾಗಿ ಅಕಾಡೆಮಿ ಲೈಫ್ ಯಾಕೆ ಇಂಪಾರ್ಟೆಂಟ್ ಅಂದರೆ ದೇಶದ ಪ್ರತಿ ರಾಜ್ಯದಿಂದ ಬಂದಿರ್ತಾರೆ ನಮ್ಮ ಥರನೇ. ಸೊ ಅಲ್ಲಿ ನಾವು ಬರೀ ಕರ್ನಾಟಕದವರು ಆ ಥರ ಏನೂ ಇರೋದಿಲ್ಲ. ಎಲ್ಲ ರಾಜ್ಯದಿಂದ ಬಂದಿರೋರ ಜೊತೆಯಲ್ಲೂ ಪ್ರತಿಯೊಬ್ಬರ ಸ್ಟೋರಿನೂ, ಪ್ರತಿಯೊಬ್ಬರ ಕಥೆನೂ ಎಷ್ಟು ವಿಭಿನ್ನವಾಗಿರುತ್ತೆ. ನಾನು ಟೈಮ್ ಸಿಕ್ಕಿದಾಗೆಲ್ಲ ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಮಿಕ್ಸಪ್ ಆಗಿ ಅವ್ರದ್ದು ಸ್ಟೋರಿ ಕೇಳ್ತಾ ಇದ್ದೆ. ಸೊ ಅವ್ರು ನಂಗೆ ಪ್ರತಿ ಸತಿ ಹೇಳೋರು, ಅರೆ ತುಮ್ ತೋ ಟಾಪರ್ ಜೈಸೆ ನೈ ಲಗ್ತೇವೋ ಅಂತ. ಯಾರೂ ಯಾಕೆ ನೀನು ಟಾಪರ್ ಥರನೇ ಇರೋದಿಲ್ಲ, ನಮ್ಗೆ ಅನ್ಸೋದೇ ಇಲ್ಲ ನಿನ್ನ ಅಂತ. ಬಟ್ ನನಗೆ ಒಂಥರ ತುಂಬ ಖುಷಿ ಆಗೋದು ಅದು. ಯಾಕಂದರೆ ಟಾಪರ್ ಅನ್ನೋದು, ರ್ಯಾಂಕ್ ಅನ್ನೋವಂಥದ್ದು ನಾವು ಸೆಲೆಕ್ಟ್ ಆಗೋವರೆಗೂ ಒಂದು ನಮಗೇನೋ ದೈವ ಕೃಪೆಯಿಂದ ಎಲ್ಲ ಕೂಡಿಬಂದು ಆ ಟೈಮ್ನಲ್ಲಿ ಆಗಿರ್ಬೋದು. ಆದರೆ ಯಾವುದೇ ರ್ಯಾಂಕ್ ಬಂದಿರೋವಂಥ ವ್ಯಕ್ತಿಯೂ ಕೂಡ ತಂದೆ ಆಗಿರುವಂಥ ಜರ್ನಿ ಇರುತ್ತೆ, ತಂದೆ ಆಗಿರುವಂಥ ಕತೆ ಇರುತ್ತೆ, ಅವ್ರದ್ದು ಪರಿಶ್ರಮ ಇರುತ್ತೆ. ಬಂದ ಮೇಲೆ ಆ ಆಪರ್ಚುನಿಟಿ ತೊಗೊಂಡ್ಮೇಲೆ ಒಂದು IAS ಅಧಿಕಾರಿಯಾಗಿ ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಗುರ್ತಿರ್ಬೇಕೆ ಹೊರ್ತು ಪ್ರತಿ ಸತಿ ಒಂದು UPSC ಟಾಪರ್ ಅನ್ನೋದೇ ನಮ್ಗೆ ಗುರ್ತಾಗಿ ಉಳಿದುಬಿಟ್ರೆ ಬಹುಶಃ ನಾವು ಏನೂ ಮಾಡಿದ ಸಾರ್ಥಕತೆ ಆಗಿಲ್ಲ ಅಂತ ಅನ್ನಿಸಲ್ಲ ನನಗೆ. ಸೊ ಹಂಗಾಗಿ ಎಲ್ಲ ರಾಜ್ಯದವ್ರ ಜೊತೆನೂ ಇವತ್ತೂ ತುಂಬ ಚೆನ್ನಾಗಿ ನನಗೆ ತುಂಬ ಖುಷಿ ಆಗುತ್ತೆ. ಯಾವುದೇ ರಾಜ್ಯದ ಫ್ರೆಂಡ್ಸು, ನಮ್ಮ ಬ್ಯಾಚ್ಮೇಟ್ಸು ಎಲ್ಲೇ ಇದ್ರೂ ಕೂಡ, ಯಾವುದೇ ಸರ್ವಿಸ್ ಇದ್ರೂ ಕೂಡ, ಫೌಂಡೇಶನ್ ಕೋರ್ಸ್ ಎಲ್ಲ ಸರ್ವಿಸ್ ಜೊತೆ ಮಾಡ್ತೀವಿ. ಸೊ IAS ಅಂದರೆ ಮತ್ತು IPS ಇರ್ಬೋದು, IRS ಇರ್ಬೋದು, ಆಡಿಟ್, ಈ ಥರ ಬೇರೆ ಬೇರೆ ಸರ್ವಿಸ್ ಅವ್ರ ಜೊತೆ ಅವರು ಕೂಡ ಇವತ್ತು ಅಷ್ಟೇ ಚೆನ್ನಾಗಿ. ಸೊ ಆ ಕಾಮ್ರಾಡ್ರಿ ಬೆಳೆಸ್ಕೊಳ್ಳುವಂಥದ್ದು, ಆ ನೆಟ್ವರ್ಕಿಂಗ್ ಬೆಳೆಸ್ಕೊಳ್ಳುವಂಥದ್ದು, ಸೊ ಅದೆಲ್ಲ ತುಂಬಾ ಕಲಿಬೋದು. ಆಮೇಲೆ ಪ್ರತಿಯೊಬ್ಬರ ಹತ್ರನೂ ಕಲಿಯೋದು ತುಂಬ ಇಂಪಾರ್ಟೆಂಟ್. ಅದು ನಾನು ಯಾವತ್ತೂ ಅನ್ಕೋತೀನಿ. ಯಾರು ನಿಮ್ಗೆ ಅನ್ಸುತ್ತೋ ನೋಡೋಕ್ಕೆ ಇವ್ರ ಹತ್ರ ಏನು ಕಲಿತೀರಿ ಬಿಡಿ, ನಾನೆಲ್ಲ ಕಲ್ತಿದ್ದೀನಿ, ಆ ಧೋರಣೆ ಖಂಡಿತವಾಗ್ಲೂ ಇಲ್ಲ. ಪ್ರತಿ ವ್ಯಕ್ತಿಯಿಂದನೂ ಕಲೀಲಿಕ್ಕೆ ಏನೋ ಒಂದಿದ್ದೇ ಇರುತ್ತೆ. ಅದು ಭಾಳಷ್ಟು ನನಗೆ ಖುಷಿ ತಂದಿದ್ದ ಟೈಮು ಅಕಾಡೆಮಿಯಲ್ಲಿ ಅದು. ಸೊ ಫಸ್ಟ್ ಫೌಂಡೇಶನಲ್ಲಿ ನಾನು ತುಂಬ ಅಕಾಡೆಮಿಕ್ಕಾಗಿ ಏನು ಓದಿಲ್ಲ, ಬರೀ ನಾನ್ ಅಕಾಡೆಮಿಕ್ ಮಾಡ್ತಾ PT, ಸ್ಪೋರ್ಟ್ಸು, ಶಾರ್ಟ್ ಪುಟ್ಟು, ಡಿಸ್ಕಸ್ ಥ್ರೋ ಇದರಲ್ಲೆಲ್ಲ ಫಸ್ಟ್ ಎಲ್ಲನೂ ತೊಗೊಂಡು ಬಂದೆ. ಬಟ್ ನೋಡಿದ್ರೆ ಮಾರ್ಕ್ಸಲ್ಲಿ ನಮಗೆ ಅವಾಗೂ ರ್ಯಾಂಕಿಂಗು ಮೇಂಟೈನ್ ಮಾಡಬೇಕು. ನಿಮ್ಗೆ ಇದೊಂದು ಹೇಳ್ತೀನಿ ರೀ ಈ ಸತಿ ಏನಂದರೆ,
ಸೊ ನಾವು ಏನು UPSC ರ್ಯಾಂಕ್ ತೊಗೊಂಡಿರ್ತೀವಿ, ಫಸ್ಟ್ ರ್ಯಾಂಕು, ಅಕಾಡೆಮಿಯಲ್ಲಿ ಟ್ರೈನಿಂಗಲ್ಲಿ 2 ವರ್ಷ ಅದನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ಮತ್ತೆ ಏರ್ಪೇರ್ ಆಗುತ್ತೆ. ಈ ವಿಚಾರ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ನಮ್ಮ ಅಕಾಡೆಮಿಯಲ್ಲಿ ಒಂದು ವಾಲ್ ಇದೆ, ಅಲ್ಲಿ ರ್ಯಾಂಕ್ ಲಿಸ್ಟ್ ಫೈನಲ್ ಲಿಸ್ಟ್ ಆಗ್ತಾರೆ. 2 ವರ್ಷ ಆದಮೇಲೆ ನಿಮ್ದು ಏನು ರ್ಯಾಂಕ್ ಇರುತ್ತೋ, ಅಲ್ಲಿ ಏನು ಎಕ್ಸಾಮ್ಸ್ ಇರುತ್ತೋ, ಅಲ್ಲಿ ಏನು ನಾನ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇರುತ್ತೋ, ಅದರಲ್ಲೂ ನೀವು 2 ವರ್ಷ ಅದೇ ಮಾರ್ಕ್ಸ್ನ ಮೇಂಟೈನ್ ಮಾಡ್ಕೊಂಡು ಬಂದಾಗ ಮಾತ್ರ ನೀವು ಫಸ್ಟ್ ರ್ಯಾಂಕ್ ಉಳಿಯುತ್ತೆ. ಇಲ್ಲಾಂದರೆ ಮತ್ತೆ ನಿಮ್ಮ ರ್ಯಾಂಕ್ ಕಡಿಮೆ ಬರುತ್ತೆ. ಸೊ ಅದನ್ನು ನಾವು ಇಂಟರ್ಸೆ ಸೀನಿಯಾರಿಟಿ ಅಂತ ಕರಿತೀವಿ. ಸೊ ಬಂದಿರೋ ಅಷ್ಟು ಜನದ್ದು ಎಲ್ಲ. ಸೊ ಅದರಲ್ಲಿ ಫಸ್ಟ್ ಟೈಮ್ಗೆ ಕರ್ನಾಟಕ ಅನ್ನೋ ಒಂದು ಹೆಸರು ನಮ್ಮ ಒಂದು ಅಕಾಡೆಮಿಯಲ್ಲಿ ಬರೆದಿದ್ದು, ಆ ಒಂದು ಅದೃಷ್ಟ ನನಗೆ ಬಂತಲ್ಲ ಅನ್ನೋದೇ ಖುಷಿ. ಯಾಕೆ ಅಂತಂದರೆ ವಿಜಯಲಕ್ಷ್ಮಿ ಮೇಡಮ್ಗೆ ಕರ್ನಾಟಕದವ್ರು ಆದರೂ ಕೂಡ ಅವ್ರ ಕಾಡರ್ ಬೇರೆ, ಅವ್ರು ಹೋಗಿದ್ದಂಥ ಸ್ಟೇಟು ಬೇರೆ ಅಲಾಟ್ ಆಗಿದ್ದು. ಸೊ ಅದು ಮಹಾರಾಷ್ಟ್ರ ಅಂತ ಬರೆದಿದೆ ಮೇಡಮ್ ಹೆಸರು ಪಕ್ಕದಲ್ಲಿ. ಸೊ ನನ್ನ ಹೆಸರು ಪಕ್ಕದಲ್ಲಿ ಕರ್ನಾಟಕ ಅಂತ ಬರೀತಲ್ವ ಫಸ್ಟ್ ಟೈಮ್ ಅನ್ನೋದು. ಭಾಳಷ್ಟು ಜನ ಇಲ್ಲಿಂದ ಹೋದವರೆಲ್ಲ ಫೋಟೋ ಕಳಿಸ್ತಾರೆ, ಅಕಾಡೆಮಿಗೆ ಹೋದವರೆಲ್ಲನೂ. ಖುಷಿ ಆಗುತ್ತೆ ಒಂದು ಕರ್ನಾಟಕದ. ಅದಾದ ನಂತರ ಸುಮಾರು ಜನ ಹೆಣ್ಮಕ್ಳನ್ನ ಓದ್ಸೋಕ್ಕೆ ಶುರು ಮಾಡಿದ್ರು, ಕಾನ್ಫಿಡೆನ್ಸ್ ಬಂತು. ತುಂಬ ಜನ ನನ್ನ ಜೊತೆಗೆ ರಿಲೇಟ್ ಮಾಡ್ಕೊಳಕ್ಕಾಯ್ತು. ಇವರು ನಮ್ಮ ಥರನೇ ಇದ್ದವರು, ಇವರು ಹಳ್ಳಿಯಿಂದನೇ ಬಂದಿದ್ದು, ಇವರು ಮಧ್ಯಮ ವರ್ಗದವರೇ, ಇವ್ರ ಫ್ಯಾಮಿಲಿಯಲ್ಲೂ ಯಾರೂ ಆಫೀಸರ್ಸ್ ಇಲ್ಲ, ಎಲ್ಲ ನಮಗೂ ಖಂಡಿತವಾಗ್ಲೂ ಸಾಧ್ಯ. ಆ ಒಂದು ವೇವ್ ಆಯ್ತಲ್ಲ. ಸೊ ಅದೆಲ್ಲ ಒಂದು ಆಪರ್ಚುನಿಟಿ ಬಂತು ನನಗೆ ಅನ್ನೋಂಥದ್ದೇ ಒಂದು ಖುಷಿ, ಒಂದು ಹಂಬ್ಲಿಂಗ್ ಎಫೆಕ್ಟು. ನನಗೇನೆ ಒಂದು ಸಾರ್ಥಕತೆ ಭಾವ ಬರುತ್ತೆ. ಸೊ ಅದೆಲ್ಲ ನೋಡಿದಾಗ ಸೊ ಆ ಟ್ರೈನಿಂಗ್ ಪೀರಿಯಡ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ಅದನ್ನು ನಾವು ಚೆನ್ನಾಗಿ ನಮ್ಮ ಒಂದು ಆಫೀಸರ್ ಲೈಫ್ಗೆ ಹೇಗೆ ಬೇಕಾಗುತ್ತೆ, ಅನುಕೂಲ ಆಗುತ್ತೆ, ಆ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೊಳ್ಬೇಕಾಗತ್ತೆ ಅಂತ. ಒಂದು ದಿನಕ್ಕೆ ಸುಮಾರು 3-4 ಸತಿ ಡ್ರೆಸ್ ಚೇಂಜ್ ಮಾಡಬೇಕು. ಅಕಾಡೆಮಿಯಲ್ಲಿ ಮಾರ್ನಿಂಗ್ PT 1 ಡ್ರೆಸ್ ಹಾಕಬೇಕು, ವಾಪಸ್ ಬಂದು ಫ್ರೆಶ್ ಅಪ್ ಆಗಿ ಕ್ಲಾಸಸ್ಗೊಂದು ಹಾಕಬೇಕು, ವಾಪಸ್ ಮತ್ತೆ ಸಂಜೆ ಬಂದು ಕಲ್ಚರಲ್ ಈವ್ನಿಂಗ್ ಇರುತ್ತೆ, ಮತ್ತೆ 1 ಡ್ರೆಸ್ ಹಾಕಬೇಕು. ಅದೇ ಡ್ರೆಸ್ಸಲ್ಲಿ ಮೆಸ್ಗೋಗಂಗಿಲ್ಲ, ವಾಪಸ್ ಬಂದು ಮತ್ತೆ ಫಾರ್ಮಲ್ ಡ್ರೆಸ್ ಹಾಕ್ಕೊಂಡು ಮೆಸ್ಗೋಗ್ಬೇಕು, ಶೂ ಎಲ್ಲ ಹಾಕ್ಕೊಂಡು. ಸೊ ಅದು ನಮ್ಗೆ ಫಾಸ್ಟ್ನೆಸ್ಸು, ನಾವು ಒಂದು ಆಫೀಸರ್ ಲೈಫು ಎಷ್ಟು ಫಾಸ್ಟಾಗಿರುತ್ತೆ ಕೆಲಸದಲ್ಲಿ, ಹಂಗೆ ಚುರುಕಾಗಿ ನಿಮ್ಮ ಕೆಲಸಗಳನ್ನು ನಿಭಾಯಿಸೋಕ್ಕೆ ಹೆಂಗೆ ಸಾಧ್ಯ ಆಗೋ ಹಂಗೆ ಟ್ರೈನ್ ಮಾಡುತ್ತೆ. ಸೊ ತಯಾರಿ ಮಾಡಿ ಅಲ್ಲಿಂದ ಹೊರಗಡೆ ಕಳಿಸ್ತಾರೆ.